ಬರ್ತ್ಡೇ ದಿನವೇ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಒಂದು ಶಿವರಾಜ್ ಕುಮಾರ್ ಅವರು ಕೊಟ್ಟಿದ್ದಾರೆ ದರ್ಶನ್ ರವರ ಬಗ್ಗೆ. ಹೌದು ಸ್ನೇಹಿತರೆ, ಒಂದು ದರ್ಶನ್ ರವರ ಬಗ್ಗೆ ಒಂದು ಗುಡ್ ನ್ಯೂಸ್ ಅನ್ನ ಶಿವರಾಜ್ ಕುಮಾರ್ ಅವರು ಹಂಚಿಕೊಂಡಿದ್ದಾರೆ. ಸೊ ಆ ಗುಡ್ ನ್ಯೂಸ್ ಏನು, ದರ್ಶನ್ ರವರ ಪರವಾಗಿ ನಿಂತಹ ಒಂದು ಶಿವರಾಜ್ ಕುಮಾರ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಅಷ್ಟಕ್ಕೂ ಆ ಗುಡ್ ನ್ಯೂಸ್ ಏನು ಏನು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ದರ್ಶನ್ ರವರ ಪರವಾಗಿ ಯಾಕೆ ನಿಂತರು ಶಿವರಾಜ್ ಕುಮಾರ್ ರವರು, ಏನಾಯ್ತು, ದರ್ಶನ್ ರವರನ್ನ ನಾನು ಬಿಡಿಸ್ಕೊಂಡು ಬರ್ತೀನಿ, ಸೊ ಅವರಿಗೆ ಬೇಲ್ ಸಿಗೋ ತರ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯ್ತು, ಯಾವ ರೀತಿ ಆಯ್ತು, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ, ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ, ದರ್ಶನ್ ರವರು ಈಗಾಗಲೇ ಒಂದು ಕೊಲೆ ಕೇಸ್ನಲ್ಲಿ ಒಂದು ಒಳಗಡೆ ಇದ್ದಾರೆ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ರವರು ಒಂದು ಒಳಗಡೆ ಇದ್ದಾರೆ. ಸೊ ಇವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ಒಂದು ಕೋರ್ಟ್ ಸ್ಪಷ್ಟವಾಗಿ ನಿರ್ಧಾರವನ್ನ ಮಾಡಿಬಿಟ್ಟಿದೆ, ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಸೊ ಪದೇ ಪದೇ ಬೇಲ್ಗೆ ಅಪ್ಡೇಟ್ ಅನ್ನ ಮಾಡಬೇಡಿ. ಒಂದು ಬೇಲ್ಗೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮುಂದಿನ ವರ್ಷದವರೆಗೂ ಕೂಡ ಈ ಒಂದು ದರ್ಶನ್ ರವರಿಗೆ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನ ಈಗಾಗಲೇ ಒಂದು ಕೋರ್ಟ್ ತೀರ್ಮಾನವನ್ನ ಮಾಡಿಬಿಟ್ಟಿದೆ, ಎಲ್ರಿಗೂ ಹೇಳ್ಬಿಟ್ಟಿದೆ. ಇನ್ನು ಒಂದು ದರ್ಶನ್ ರವರ ಪರವಾದ ವಕೀಲರು ಕೂಡ ತುಂಬಾನೇ ಒಂದು ಪ್ರಯತ್ನವನ್ನ ಪಟ್ಟರು ಕೂಡ ಒಂದು ಕೋರ್ಟಿನ ಸಮಯವನ್ನ ವ್ಯರ್ಥ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನ ಈಗಾಗಲೇ ಒಂದು ನ್ಯಾಯಮೂರ್ತಿಗಳು ಒಂದು ಸ್ಪಷ್ಟನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಒಂದು ವರ್ಷದ ಒಳಗಡೆ ದರ್ಶನ್ ರವರ ಕೇಸನ್ನ ಕ್ಲೋಸ್ ಮಾಡಬೇಕು ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಅಲ್ಲಿವರೆಗೂ ಕೂಡ ದರ್ಶನ್ ರವರಿಗೆ ಯಾವುದೇ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನ ಈಗಾಗಲೇ ಒಂದು ನ್ಯಾಯಾಧೀಶರು ಹೇಳ್ಬಿಟ್ಟಿದ್ದಾರೆ. ತುಂಬಾನೇ ಒಂದು ದುಃಖದ ಸಂಗತಿ. ಯಾಕಪ್ಪ ಅಂತಂದ್ರೆ ಈಗಾಗಲೇ ದರ್ಶನ್ ರವರು ಹೊರಗಡೆ ಇದ್ರಂದ್ರಪ್ಪ ಅಂತಂದ್ರೆ ಕನ್ನಡ ಒಂದು ಇಂಡಸ್ಟ್ರಿಗೆ ಎಷ್ಟೋ ಸಿನಿಮಾಗಳನ್ನ ಕೊಡ್ತಾ ಇದ್ರು, ಇನ್ನು ಎಷ್ಟೋ ಬಡವರಿಗೆ ಹೆಲ್ಪ್ ಆಗಿದ್ರು ಒಂದು ದರ್ಶನ್ ರವರು. ಯಾಕಪ್ಪ ಅಂತಂದ್ರೆ ಅವರ ಮನೆಗೆ ಒಂದು ಹೋದವರಿಗೆ, ಒಂದು ಕಷ್ಟ ಅಂತ ಹೋದವರಿಗೆ ಅವ್ರ ಮನೆಯಲ್ಲಿ ಯಾವುದೇ ರೀತಿಯ ಒಂದು ತಮ್ಮ ಕೈಲಾದಷ್ಟು ಕೂಡ ಒಂದು ಸಹಾಯವನ್ನ ಮಾಡಿದ್ದಾರೆ. ಸೊ ಯಾವುದೇ ರೀತಿಯ ಒಂದು ವಾಪಸ್ ಕಳಿಸೇ ಇಲ್ಲ. ಸೊ ಅಂತಹ ಒಂದು ಮನಸ್ಸಿನವರು ಒದ್ದ ದರ್ಶನ್ ರವರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಹಲವಾರು ಜನರಿಗೆ ಒಂದು ದಾರಿದೀಪ ಆದಂಥವ್ರು, ಸೊ ಹಲವರ ಬದುಕಿಗೆ ಒಂದು ದಾರಿದೀಪ ಆದಂಥವ್ರು. ಸೊ ಅಂತಹ ಮನುಷ್ಯ ಒಂದು ಸಣ್ಣ ತಪ್ಪನ್ನ ಮಾಡಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ಸಣ್ಣ ತಪ್ಪೇನಲ್ಲ ಬಿಡಿ, ಅದು ದೊಡ್ಡ ತಪ್ಪೆ. ಯಾಕಪ್ಪ ಅಂತಂದ್ರೆ ಒಂದು ಸಮಯದ ಕೈಗೆ, ಒಂದು ಕೋಪವಾದ ಕೈಗೆ ಒಂದು ಬುದ್ಧಿಯನ್ನ ಕೊಟ್ಬಿಟ್ಟು ಸೊ ಈ ತರಹ ಮಾಡ್ಬಿಟ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ರವರು ಮಾಡಿದ್ದೇನು ಸುಳ್ಳಲ್ಲ ಅಂತೂ, ಅವರು ಮಾಡಿದ್ದು ಸರಿ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ದರ್ಶನ್ ರವರು ಎಷ್ಟೇ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರು ಕೂಡ ಈ ಒಂದು ಕೆಟ್ಟ ಕೆಲಸವನ್ನೇ ಸಮಾಜ ಎತ್ತಿ ಹಿಡಿತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಚಾನೆಲ್ಗಳು ಎತ್ತಿ ಹಿಡಿತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ರವರು ಹಲವರ ಬಾಳಿಗೆ ಒಂದು ದಾರಿದೀಪವಾಗಿದ್ದಾರೆ. ಅದನ್ಯಾವುದನ್ನು ಕೂಡ ಒಂದು ಸಮಾಜದಲ್ಲಾಗ್ಲಿ ಒಂದು ಎಲ್ಲೂ ಕೂಡ ಎತ್ತಿ ಹಿಡಿತಾ ಇಲ್ಲ. ದರ್ಶನ್ ರವರು ಮಾಡಿದ್ದು ತಪ್ಪು, ಆದ್ರೆ ಅವರು ಏನು ಸರಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ತಾ ಇಲ್ಲ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಶಿವರಾಜ್ ಕುಮಾರ್ ಅವರ ಒಂದು ಬರ್ತ್ಡೇ ದಿನ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಶಿವರಾಜ್ ಕುಮಾರ್ ಅವರು ದರ್ಶನ್ ರವರು ಆದಷ್ಟು ಬೇಗ ಹೊರಗೆ ಬರಲಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಶಿವರಾಜ್ ಕುಮಾರ್ ಅವರು ಏನಾದ್ರೂ ಬಿಡಿಸ್ಕೊಂಡು ಬರ್ತಾರಾ, ದರ್ಶನ್ ರವರಿಗೆ ಏನಾದ್ರೂ ಬೇಲ್ ಕೊಡಿಸ್ತಾರಾ, ಸೊ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಈ ಒಂದು ದರ್ಶನ್ ರವರ ಬಗ್ಗೆ ನಿಮ್ಗೆ ಏನಿಸ್ತೆ, ದರ್ಶನ್ ರವರು ಹೊರಗಡೆ ಬರ್ಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಅವರು ಒಳಗಡೆನೆ ಇರ್ಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.